ಬ್ರಾಹ್ಮಣ ಅಂತ ಕೇಳಿದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಮೂಡುತ್ತೆ ಅಲ್ವಾ? ಹೌದು ಹೌದು. ಸಾಮಾನ್ಯವಾಗಿ ಅದೊಂದು ಹುಟ್ಟಿನಿಂದ ಬರುವ ಗುರ್ತು, ವರ್ಣವ್ಯವಸ್ಥೆಯಲ್ಲಿ ಒಂದು ಸ್ಥಾನ, ಹೀಗೆ. ಅದೇ. ಆದ್ರೆ ನಾವಿವತ್ತು ಚರ್ಚಿಸಲಿರುವ ಆಧಾರಗಳು ಈ ಸಾಮಾನ್ಯ ನಂಬಿಕೆಯನ್ನೇ ಪ್ರಶ್ನಿಸ್ತವೆ. ಖಂಡಿತ. ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದಲ್ಲಿರೋ ಕೆಲವು ಆಯ್ದ ಭಾಗಗಳನ್ನು ಇಟ್ಕೊಂಡು ನಾವಿವತ್ತು ಮಾತಾಡೋಣ. ಈ ಭಾಗಗಳು ಬ್ರಾಹ್ಮಣ ಅನ್ನೋ ಪದಕ್ಕೆ ಒಂದು ಸಂಪೂರ್ಣ ಬೇರೆಯೇ ವ್ಯಾಖ್ಯಾನ ಕೊಡ್ತವೆ. ಹೌದು. ಹುಟ್ಟಿನಿಂದನಲ್ಲ, ಬದಲಿಗೆ ಜ್ಞಾನ, ಸಾಧನೆ ಮತ್ತು ಕರ್ಮದಿಂದ ಯಾರು ಬೇಕಾದ್ರೂ ತಲುಪಬಹುದಾದ ಒಂದು ಪದವಿ ಅಂತ. ನಿಖರವಾಗಿ. ಇದನ್ನೇ ಇಲ್ಲಿ ಒಂದು ಪಟ್ಟ ಅಥವಾ ಒಂದು ಅತ್ಯುನ್ನತ ಸ್ಥಿತಿ ಅಂತ ಹೇಳಲಾಗಿದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇದರ ಆಳವಾದ ಅರ್ಥವಾದ್ರೂ ಏನು? ಇದನ್ನೇ ಇವತ್ತು ಚರ್ಚಿಸೋಣ. ಖಂಡಿತ. ಈ ಚರ್ಚೆಯ ಅಡಿಪಾಯವೇ ಅದು. ಗಾಯತ್ರಿ ಚೈತನ್ಯದ ಪ್ರಕಾರ ಬ್ರಾಹ್ಮಣ್ಯ ಅನ್ನೋದು ಒಂದು ಸಿದ್ಧಿಸಿದ ಸ್ಥಿತಿ, ಹುಟ್ಟಿನಿಂದ ಬಂದ ಆಸ್ತಿಯಲ್ಲ. ಓ. ಇದೊಂದು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಪ್ರಯಾಣದ ಕೊನೆಯ ಹಂತ ಅಂತ ಹೇಳಬಹುದು. ಹಾಗಾದ್ರೆ ಈ ಪ್ರಯಾಣ ಎಲ್ಲಿಂದ ಶುರುವಾಗುತ್ತೆ? ಜನ್ಮದಿಂದಲ್ಲ, ಕರ್ಮದಿಂದ ಅನ್ನೋ ಮಾತನ್ನು ಈ ಗ್ರಂಥ ಹೇಗೆ ವಿವರಿಸುತ್ತೆ? ಇದಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಮನುಸ್ಮೃತಿಯ ಒಂದು ಶ್ಲೋಕವನ್ನ ಆಧಾರವಾಗಿ ಕೊಟ್ಟಿದ್ದಾರೆ. ಅದು ಈ ಪ್ರಯಾಣದ ಹಂತಗಳನ್ನ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇ ಸಾಲು, ಜನ್ಮನಾ ಜಾಯತೆ ಶೂದ್ರ. ಸರಿ. ಇದರರ್ಥ ಹುಟ್ಟುವಾಗ ಪ್ರತಿಯೊಬ್ಬರೂ ಶೂದ್ರರೇ. ಒಂದ್ ನಿಮಿಷ. ಶೂದ್ರ ಅನ್ನೋ ಪದವನ್ನು ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಬಳಸಲಾಗುತ್ತೆ ಅಲ್ವಾ? ಹೌದು. ಇಲ್ಲಿ ಈ ಗ್ರಂಥದಲ್ಲಿ ಈ ಪದಕ್ಕೆ ಯಾವ ಅರ್ಥವಿದೆ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಶೂದ್ರ ಅನ್ನೋದು ಯಾವುದೇ ಜಾತಿ ಅಥವಾ ಕುಲದ ಸೂಚಕ ಅಲ್ಲವೇ ಅಲ್ಲ. ಓಹೋ. ಇದೊಂದು ಆಧ್ಯಾತ್ಮಿಕ ಆರಂಭದ ಸ್ಥಿತಿ. ಅಂದ್ರೆ ಯಾವುದೇ ರೀತಿಯ ಜ್ಞಾನ, ಸಂಸ್ಕಾರ ಅಥವಾ ಅರಿವಿಲ್ಲದ ಏನಂತಾರೆ, ಒಂದು ನೈಸರ್ಗಿಕ ಸ್ಥಿತಿ. ಹಾಗಾದ್ರೆ ಎಲ್ಲರ ಪ್ರಯಾಣವೂ ಇದೇ ಶೂನ್ಯದಿಂದಲೇ ಆರಂಭವಾಗಬೇಕು ಅನ್ನೋದು ಇದರ ತಾತ್ಪರ್ಯ. ಅದೇ, ನಿಖರವಾಗಿ. ಸರಿ. ಹಾಗಾದ್ರೆ ಹುಟ್ಟಿನಲ್ಲಿ ಎಲ್ಲರೂ ಸಮಾನರು, ಜ್ಞಾನರಹಿತರು. ಅಲ್ಲಿಂದ ಮುಂದಿನ ಹಂತ ಯಾವುದು? ಎರಡನೇ ಹಂತ ಸಂಸ್ಕಾರ ದ್ವಿಜ ಉಚ್ಯತೆ. ದ್ವಿಜ. ಹೌದು. ಅಂದ್ರೆ ಜೀವನವನ್ನು ಶುದ್ಧೀಕರಿಸುವ, ಶಿಸ್ತುಬದ್ಧಗೊಳಿಸುವ ಸಂಸ್ಕಾರಗಳಿಂದ ವ್ಯಕ್ತಿ ದ್ವಿಜನಾಗುತ್ತಾನೆ. ದ್ವಿಜ ಅಂದ್ರೆ ಎರಡನೇ ಬಾರಿ ಹುಟ್ಟಿದವನು ಅಂತ ಅರ್ಥ ಅಲ್ವಾ? ಹೌದು. ಈ ಪರಿಕಲ್ಪನೆ ತುಂಬಾ ಸ್ವಾರಸ್ಯಕರವಾಗಿದೆ. ಹೌದು. ಮೊದಲ ಜನ್ಮ ನಮ್ಮ ಶಾರೀರಿಕ ಹುಟ್ಟು. ಆದರೆ ನಾವು ಶಾಲೆಗೆ ಸೇರಿ ಜ್ಞಾನದ ಜಗತ್ತಿಗೆ ಕಣ್ಣು ತೆರೆದಾಗ ನಮಗೊಂದು ರೀತಿ ಎರಡನೇ ಜನ್ಮ ಸಿಕ್ಕ ಹಾಗೆ ಆಗುತ್ತೆ. ನಮ್ಮ ಯೋಚನಾ ಲಹರಿಯೇ ಬದಲಾಗುತ್ತೆ. ಅದೇ ರೀತಿ ಸಂಸ್ಕಾರಗಳ ಮೂಲಕ ಜ್ಞಾನದ ಹಾದಿಗೆ ಸಿದ್ಧನಾಗುವುದೇ ದ್ವಿಜನಾಗುವುದು. ಇದು ಕಲಿಯುವಿಕೆಗೆ ತೆರೆದುಕೊಳ್ಳುವ ಹಂತ. ಇದು ಜ್ಞಾನದ ಪ್ರಯಾಣದ ಮೊದಲ ಹೆಜ್ಜೆ. ಹಾಗಾದ್ರೆ ದ್ವಿಜನಾದ ಮೇಲೆ ಬ್ರಾಹ್ಮಣನಾದಂತೆ? ಇಲ್ಲ. ಇನ್ನೂ 2 ಹಂತಗಳಿವೆ. ಓ. ಮೂರನೇದು ವೇದಾಧ್ಯಯನಾದ್ವಿಪ್ರೋಹೋ. ಸರಿ. ಅಂದ್ರೆ ವೇದಗಳನ್ನು ಅಧ್ಯಯನ ಮಾಡುವುದರಿಂದ ವಿಪ್ರನಾಗುತ್ತಾನೆ. ವಿಪ್ರ ಅಂದ್ರೆ ಜ್ಞಾನಿ, ಬುದ್ಧಿವಂತ. ವೇದಗಳಲ್ಲಿರುವ ಜ್ಞಾನವನ್ನು ಸಂಪಾದಿಸಿದವನು ವಿಪ್ರ. ಹೌದು. ಆದರೆ ಇಲ್ಲೂ ಪ್ರಯಾಣ ಮುಗಿಯೋದಿಲ್ಲ. ಅಂದ್ರೆ ವೇದಗಳ ಜ್ಞಾನವಿದ್ರೂ ಸಾಲ್ದು. ಹಾಗಾದ್ರೆ ಅಂತಿಮ ಮತ್ತು ಅತ್ಯುನ್ನತ ಹಂತ ಯಾವುದು? ಅದೇ ಕೊನೆ ಸಾಲು, ಬ್ರಹ್ಮಜಾನಾತೀತಿ ಬ್ರಾಹ್ಮಣ. ಬ್ರಹ್ಮಜಾನಾತೀತಿ ಬ್ರಾಹ್ಮಣ. ಯಾರು ಬ್ರಹ್ಮನನ್ನು ಅರಿಯುತ್ತಾರೋ, ಆ ಪರಮ ಸತ್ಯದ ಅರಿವನ್ನು ಪಡೆಯುತ್ತಾರೋ, ಆ ಬ್ರಹ್ಮಜ್ಞಾನದಿಂದ ಮಾತ್ರ ಬ್ರಾಹ್ಮಣರಾಗುತ್ತಾರೆ. ಹಾಗಾಗಿ ಬ್ರಾಹ್ಮಣ ಅನ್ನೋದು ಕೇವಲ ಜ್ಞಾನಿಯಲ್ಲ, ಆತ ಬ್ರಹ್ಮಜ್ಞಾನಿ. ನಿಖರವಾಗಿ. ಅರಿವನ್ನು ಮೀರಿದ ಅನುಭವವನ್ನು ಪಡೆದವನು. ಅದ್ಭುತ. ಶೂದ್ರ, ದ್ವಿಜ, ವಿಪ್ರ ಮತ್ತು ಅಂತಿಮವಾಗಿ ಬ್ರಾಹ್ಮಣ. ಈ ವ್ಯಾಖ್ಯಾನದ ಪ್ರಕಾರ ಬ್ರಾಹ್ಮಣ ಅನ್ನೋದು ಒಂದು ಕ್ರಿಯಾಪದದಂತೆ. ಹೌದು. ಇಟ್ಸ್ ಸಮಥಿಂಗ್ ಯು ಬಿಕಮ್, ನಾಟ್ ಸಮಥಿಂಗ್ ಯು ಆರ್. ಈ ಬ್ರಹ್ಮ ಮತ್ತು ಬ್ರಾಹ್ಮಣ ಪದಗಳನ್ನು ಗಾಯತ್ರಿ ಚೈತನ್ಯದಲ್ಲಿ ಪದೇ ಪದೇ ಜೋಡಿಸಲಾಗಿದೆ ಅಲ್ವಾ? ಹೌದು. ಈ ಬ್ರಹ್ಮಜ್ಞಾನ ಅಂದ್ರೆ ನಿಖರವಾಗಿ ಏನು? ಅದು ಯಾವ ರೀತಿಯ ಜ್ಞಾನ? ಒಳ್ಳೆ ಪ್ರಶ್ನೆ. ಇದನ್ನ ನೋಡಿ, ಪುಸ್ತಕ ಓದಿ ಬರುವ ಜ್ಞಾನ ಅಂತ ಹೇಳೋಕ್ಕಾಗಲ್ಲ. ಸರಿ. ಗಾಯತ್ರಿ ಚೈತನ್ಯದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಹ್ಮಜ್ಞಾನವನ್ನು ಹೊಂದಿದವರು ಬ್ರಹ್ಮಜ್ಞಾನಿಗಳು. ಪರಬ್ರಹ್ಮನನ್ನು ತಿಳಿದು ಬ್ರಹ್ಮಜ್ಞಾನಿಯಾದವರು ಬ್ರಾಹ್ಮಣರು. ಇದೊಂದು ಆಧ್ಯಾತ್ಮಿಕ ಪದವಿ ಇದ್ದ ಹಾಗೆ. ಅದೇ, ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ಒಂದು ಅದ್ಭುತವಾದ ಆಲೋಚನೆ ಇದೆ. ಏನು ಅದು? ಪರಮ ಸತ್ಯವನ್ನು ಅರಿತವನು ಕೇವಲ ಜ್ಞಾನಿಯಾಗುವುದಿಲ್ಲ, ಆ ಸತ್ಯವೇ ಆಗಿಬಿಡುತ್ತಾನೆ ಅಂತೆ.
ಅರಿತವನು ಅರಿವೇ ಆಗಿಬಿಡುತ್ತಾನೆ. ಇದು ಕೇಳೋಕೆ ಬಹಳ ಆಳವಾದ ವಿಷಯ. ಹೌದು. ಗಾಯತ್ರಿ ಚೈತನ್ಯವು ಮುಂಡಕ ಉಪನಿಷತ್ತಿನ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅನ್ನೋ ಮಾತಿನ ಉಲ್ಲೇಖಿಸುತ್ತೆ. ಅಂದ್ರೆ ಬ್ರಹ್ಮನನ್ನು ಅರಿತವನು ಬ್ರಹ್ಮನೇ ಆಗುತ್ತಾನೆ. ಹೌದು. ಹಾಗೆಯೇ ತೈತ್ರೀಯ ಉಪನಿಷತ್ತಿನ ಬ್ರಹ್ಮವಿದಾಪ್ನೋತಿ ಪರಂ ಅಂದ್ರೆ ಬ್ರಹ್ಮನನ್ನು ಅರಿತವರು ಪರಮಪದವನ್ನು ಹೊಂದುತ್ತಾರೆ ಅಂತನೂ ಹೇಳಲಾಗಿದೆ. ಹಾಗಾದ್ರೆ ಬ್ರಾಹ್ಮಣ್ಯ ಅನ್ನೋದು ಬ್ರಹ್ಮಾನುಭವಕ್ಕೆ ಸಮಾನವಾದ ಸ್ಥಿತಿ? ಹೌದು. ಬ್ರಾಹ್ಮಣನಾಗುವುದು ಅಂದ್ರೆ ಬ್ರಹ್ಮನನ್ನು ಅರಿಯುವುದು, ಕೊನೆಗೆ ಬ್ರಹ್ಮನಾಗುವುದು. ಹಾಗಾದ್ರೆ ಈ ಬ್ರಹ್ಮ ಅನ್ನೋದು ಏನು? ಅದೊಂದು ಶಕ್ತಿ, ದೇವರು ಅಥವಾ ತತ್ವವೇ? ಅದನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಅದನ್ನ ವಿಪುಲ ಅಂದ್ರೆ ಅತ್ಯಂತ ವಿಸ್ತಾರವಾದದ್ದು, ಅತ್ಯಂತ ಬೃಹತ್ ಅಂದ್ರೆ ಎಲ್ಲಕ್ಕಿಂತ ದೊಡ್ಡದು, ಮತ್ತು ಸತ್ಯ, ಜ್ಞಾನ, ಅನಂತ ಅಂತ ವರ್ಣಿಸಲಾಗಿದೆ. ಸತ್ಯ, ಜ್ಞಾನ ಮತ್ತು ಅನಂತವೇ ಅದರ ಸ್ವರೂಪ. ಹೌದು. ಅಂತಿಮವಾಗಿ ಸರ್ವಂ ಬ್ರಹ್ಮಮಯಂ ಅಂದ್ರೆ ಈ ಜಗತ್ತಿನಲ್ಲಿ ಕಾಣುವ ಎಲ್ಲವೂ ಎಲ್ಲರೂ ಅದೇ ಬ್ರಹ್ಮದ ಸ್ವರೂಪ ಎಂಬ ಅರಿವನ್ನು ಪಡೆಯುವುದೇ ಬ್ರಹ್ಮಜ್ಞಾನ. ಅದೇ ಆ ಅಖಂಡ ದೃಷ್ಟಿಯನ್ನು ಪಡೆದವನೇ ಬ್ರಾಹ್ಮಣ. ಇದು ಅದ್ವೈತ ತತ್ವದ ತರಹ ಕೇಳಿಸ್ತಾ ಇದೆ. ಹಾಗಾದ್ರೆ ಈ ಬ್ರಹ್ಮಜ್ಞಾನವನ್ನು ಪಡೆಯುವ ದಾರಿ ಯಾವುದು? ವೇದಗಳಿಗೂ ಇದಕ್ಕೂ ನೇರ ಸಂಬಂಧವಿದೆಯಾ? ಖಂಡಿತವಾಗಿಯೂ ಇದೆ. ಇವೆರಡರ ನಡುವಿನ ಸಂಬಂಧವನ್ನು ಒಂದು ಸುಂದರವಾದ ವ್ಯಾಖ್ಯಾನ ಸ್ಪಷ್ಟಪಡಿಸುತ್ತೆ. ಓ. ಬ್ರಹ್ಮವೇದಂ ಅಣತೀತಿ ಬ್ರಾಹ್ಮಣಃ. ಇಲ್ಲಿ ಬ್ರಹ್ಮ ಅನ್ನೋ ಪದಕ್ಕೆ ವೇದ ಅನ್ನೋ ಅರ್ಥವೂ ಇದೆ. ಸರಿ. ಅಣ ಅಂದ್ರೆ ತಿಳಿದುಕೊಳ್ಳುವುದು. ಅಂದ್ರೆ ವೇದಗಳನ್ನು ತಿಳಿದವರು, ಅದರ ಸಾರವನ್ನು ಬಲ್ಲವರೇ ಬ್ರಾಹ್ಮಣರು. ವೇದವೆಂದರೆ ಜ್ಞಾನದ ಸಾಗರ. ಆ ಜ್ಞಾನವನ್ನು ಅರಿತವರೇ ಬ್ರಾಹ್ಮಣರು. ಹೌದು. ಇದೇ ಕಾರಣಕ್ಕೆ ಅವರನ್ನು ವಿಪ್ರ, ವೈದಿಕ ಅಥವಾ ಶ್ರೋತ್ರಿಯ ಅಂತಲೂ ಕರೆಯದು. ಆದರೆ ಒಂದು ನಿಮಿಷ, 4 ವೇದಗಳು, ಉಪನಿಷತ್ತುಗಳು, ಅರಣ್ಯಕಗಳು, ಇದೊಂದು ಬೃಹದ್ ಜ್ಞಾನರಾಶಿ. ಹೌದು. ಇದನ್ನೆಲ್ಲ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅನುಭವಕ್ಕೆ ತಂದುಕೊಳ್ಳೋದು ಎಲ್ಲರಿಗೂ ಸಾಧ್ಯವೇ? ಇದೊಂದು ಕಷ್ಟಕರವಾದ ದಾರಿಯಲ್ವೇ? ನೀವು ಹೇಳಿದ್ದು ನಿಜ. ಇದೊಂದು ಕಠಿಣ ಮಾರ್ಗವೇ. ಇದಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಏನಾದ್ರೂ ಪರ್ಯಾಯ ಮಾರ್ಗವನ್ನು ಸೂಚಿಸಲಾಗಿದೆಯಾ? ಹೌದು. ಅದಕ್ಕಾಗಿಯೇ ಗಾಯತ್ರಿ ಚೈತನ್ಯದಲ್ಲಿ ಒಂದು ಪ್ರಾಯೋಗಿಕ ಪರಿಹಾರವನ್ನ ಸೂಚಿಸಲಾಗಿದೆ. ಸಂಪೂರ್ಣ ವೇದಗಳ ಅಧ್ಯಯನವು ಕಷ್ಟಕರವಾದರೆ ವೇದಗಳ ತಾಯಿ ಅಂದ್ರೆ ವೇದಮಾತಾ ಎನಿಸಿದ ಗಾಯತ್ರಿ ಮಂತ್ರದ ಮೊರೆ ಹೋಗಬಹುದು ಅಂತ ಹೇಳಲಾಗಿದೆ. ಓ, ಹಾಗಾದ್ರೆ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಅದೊಂದು ಜ್ಞಾನದ ದಾರಿ ಕೂಡ ಹೌದು. ನಿಖರವಾಗಿ. ಗಾಯತ್ರಿ ಮಂತ್ರವನ್ನ ಕೇವಲ ಜಪಿಸುವುದಲ್ಲ, ಅದರ ಅರ್ಥವನ್ನ ಮನನ ಮಾಡಿ ಧ್ಯಾನಿಸಿ ಬ್ರಹ್ಮಜ್ಞಾನವನ್ನ ಪಡೆದು ಬ್ರಾಹ್ಮಣರಾಗಬಹುದು. ಸರಿ. ಎಂತೋ ಸಾವ್ಯಾಹೃತಿಕಾದ್ವಾರಂ ಬ್ರಹ್ಮಪದಾಪ್ಯಯೇ ಅನ್ನೋ ಶ್ಲೋಕವನ್ನ ಉಲ್ಲೇಖಿಸಿ ಗಾಯತ್ರಿ ಮಂತ್ರವು ಬ್ರಹ್ಮಪದವನ್ನ ಸಂಪಾದಿಸುವ ದ್ವಾರ ಅಂದ್ರೆ ಹೆಬ್ಬಾಗಿಲು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅದನ್ನು ಪ್ರತಿದಿನ ಮನನ ಮಾಡಬೇಕು ಅಂತ ಒತ್ತಿ ಹೇಳಿರೋದು. ಹೌದು. ಇದು ಕೇವಲ ಪಠಣೆ ಅಲ್ಲ, ಅರ್ಥಪೂರ್ಣವಾದ ಚಿಂತನೆ. ಸರಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ಈ ಜ್ಞಾನದ ಮಾರ್ಗದಲ್ಲಿ ನಡೆದು ಬ್ರಹ್ಮಜ್ಞಾನವನ್ನು ಸಂಪಾದಿಸಿ ಬ್ರಾಹ್ಮಣನಾದ ಅಂತ ಇಟ್ಕೊಳ್ಳೋಣ. ಆ ಜ್ಞಾನ ಅವರ ವ್ಯಕ್ತಿತ್ವದಲ್ಲಿ, ಅವರ ನಡವಳಿಕೆಯಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಯಾಕೆಂದ್ರೆ ಜ್ಞಾನ ಅನ್ನೋದು ನಡತೆಯಲ್ಲಿ ಕಾಣಿಸ್ದಿದ್ರೆ ಅದಕ್ಕೆ ಬೆಲೆ ಇರೋದಿಲ್ವಲ್ವಾ? ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಬ್ರಾಹ್ಮಣರ ಗುಣಗಳು ಮತ್ತು ಕರ್ತವ್ಯಗಳ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ. ಇದೊಂದು ಕೇವಲ ತಾತ್ವಿಕ ಚರ್ಚೆಯಾಗಿ ಉಳಿದಿಲ್ಲ. ಓಕೆ. ಮೊದಲನೇದಾಗಿ ಅವರು ಕಾಯವಾಚ ಮನಸಾ ಶುದ್ಧರೂ ಆಗಿರಬೇಕು. ಅಂದ್ರೆ ದೇಹ, ಮಾತು ಮತ್ತು ಮನಸ್ಸಿನಿಂದ ಪರಿಶುದ್ಧರಾಗಿರಬೇಕು. ಇದು ಕೇವಲ ಬಾಹ್ಯ ಶುಚಿತ್ವ ಅಲ್ಲ, ಆಂತರಿಕ ಶುದ್ಧತೆಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟ ಹಾಗೆ ಕಾಣಿಸ್ತಿದೆ. ಹೌದು. ಇದು ಸಂಪೂರ್ಣವಾಗಿ ಆಂತರಿಕ ಶುದ್ಧತೆಯ ಬಗ್ಗೆ. ಇದರ ಜೊತೆಗೆ ಅವರು ಜಿತೇಂದ್ರಿಯರೂ ಆಗಿರಬೇಕು. ಇಂದ್ರಿಯಗಳನ್ನು ಗೆದ್ದವರಾಗಿರಬೇಕು. ಹೌದು. ಸುಖ ದುಃಖ, ಪ್ರಶಂಸೆ ನಿಂದೆಗಳಿಗೆ ಅತಿಯಾಗಿ ಸ್ಪಂದಿಸದೆ ಸ್ಥಿತಪ್ರಜ್ಞರಾಗಿರಬೇಕು. ಅಲ್ಲದೆ ಭಯ ಮತ್ತು ಯಾವುದೇ ರೀತಿಯ ಬಂಧನಗಳಿಂದ ಮುಕ್ತರಾಗಿರಬೇಕು. ದಾನದ ಬಗ್ಗೆಯೂ ಏನೋ ಪ್ರಸ್ತಾಪ ಇದೆ ಅಂತ ಕಾಣುತ್ತೆ. ಹೌದು. ಅವರು ದಾನವನ್ನು ಕೊಡುವುದಕ್ಕೂ ಮತ್ತು ಸ್ವೀಕರಿಸುವುದಕ್ಕೂ ಅರ್ಹರಾಗಿರಬೇಕು ಅಂತ ಹೇಳಲಾಗಿದೆ. ಇದರರ್ಥ ಏನು? ದಾನ ಕೊಡುವಷ್ಟು ಉದಾರತೆ ಅವರಲ್ಲಿರಬೇಕು. ಅದೇ ಸಮಯದಲ್ಲಿ ಇನ್ನೊಬ್ಬರಿಂದ ದಾನವನ್ನು ಸ್ವೀಕರಿಸುವಷ್ಟು ಯೋಗ್ಯತೆ ಅಂದ್ರೆ ನಿಸ್ವಾರ್ಥತೆ ಮತ್ತು ಜ್ಞಾನ ಅವರಲ್ಲಿರಬೇಕು. ಓಹೋ, ಇದು ತುಂಬಾ ಆಸಕ್ತಿಕರವಾದ ಅಂಶ. ಹಾಗೆಯೇ ಪಂಚಮಹಾಯಜ್ಞಗಳ ಬಗ್ಗೆಯೂ ಹೇಳಲಾಗಿದೆ. ಇಂದಿನ ಕಾಲದಲ್ಲಿ ಅದನ್ನ ಹೇಗೆ ಅರ್ಥೈಸಿಕೊಳ್ಳಬಹುದು? ಪಂಚಮಹಾಯಜ್ಞಗಳು ಅಂದ್ರೆ ಸಮಾಜ, ಪ್ರಕೃತಿ ಮತ್ತು ಜ್ಞಾನದ ಕಡೆಗೆ ಒಬ್ಬ ವ್ಯಕ್ತಿಗಿರಬೇಕಾದ 5 ಕರ್ತವ್ಯಗಳು. ಸರಿ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಮತ್ತು ಭೂತಯಜ್ಞ.
ಈ 5 ಕರ್ತವ್ಯಗಳನ್ನು ನಿರಂತರವಾಗಿ ಪಾಲಿಸುವವನು ಬ್ರಾಹ್ಮಣ. ಅಂದ್ರೆ ಅವರ ಜ್ಞಾನ ಮತ್ತು ಸಾಧನೆ ಸಮಾಜದ ಹಿತಕ್ಕಾಗಿ ಬಳಕೆಯಾಗಬೇಕು. ಖಂಡಿತ. ಅದೇ ಅತ್ಯಂತ ಪ್ರಮುಖವಾದ ಅಂಶ. ತಮ್ಮ ಆತ್ಮಕಲ್ಯಾಣದ ಜೊತೆಗೆ ಲೋಕದ ಹಿತಕ್ಕಾಗಿ ಅಂದ್ರೆ ಲೋಕಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಜ್ಞಾನವನ್ನು ಕೇವಲ ತನಗಾಗಿ ಇಟ್ಕೊಳ್ಳದೆ ಅದನ್ನು ಸಮಾಜದ ಒಳಿತಿಗಾಗಿ ಹಂಚಬೇಕು. ಸರಿ. ಶಿಖರವೇನು ಅಂದ್ರೆ ತಮ್ಮ ನಿಜವಾದ ಸ್ವರೂಪವೇ ಅಕ್ಷರರೂಪಿಯಾದ ಪರಮೇಶ್ವರ ಅಂದ್ರೆ ಅದೇ ಬ್ರಹ್ಮ ಎಂದು ಅರಿತವರಾಗಿರಬೇಕು. ಇದು ಅಹಂಕಾರವನ್ನು ಸಂಪೂರ್ಣವಾಗಿ ಮೀರಿದ ಸ್ಥಿತಿ. ಹೌದು. ಆ ಸ್ಥಿತಿಯಲ್ಲಿ ನಾನು ಅನ್ನೋದು ಇರೋದಿಲ್ಲ. ಒಟ್ಟಾರೆಯಾಗಿ ನೋಡಿದಾಗ ನಾವು ವಿಶ್ಲೇಷಿಸಿದ ಗಾಯತ್ರಿ ಚೈತನ್ಯದ ಆಧಾರಗಳು ಬ್ರಾಹ್ಮಣ ಪದಕ್ಕೆ ಕೇವಲ ಜಾತಿಸೂಚಕ ಹಣೆಪಟ್ಟಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ಆಳವಾದ ವ್ಯಾಖ್ಯಾನವನ್ನು ನೀಡುತ್ತವೆ. ಹೌದು. ಇದೊಂದು ಜ್ಞಾನ, ಶುದ್ಧತೆ, ಸಂಯಮ ಮತ್ತು ಸೇವೆಯ ಮೂಲಕ ಸಾಧಿಸಬಹುದಾದ ಒಂದು ಅತ್ಯುನ್ನತ ಸ್ಥಿತಿ. ಹೌದು. ಇದನ್ನೊಂದು ಗುರಿಯಾಗಿ, ಒಂದು ಆದರ್ಶ ಸ್ಥಿತಿಯಾಗಿ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಇದು ಹುಟ್ಟಿನಿಂದ ಬರುವ ಸವಲತ್ತಲ್ಲ. ಬದಲಾಗಿ ಕರ್ಮ ಮತ್ತು ಜ್ಞಾನದಿಂದ ಗಳಿಸುವ ಗೌರವ ಮತ್ತು ಜವಾಬ್ದಾರಿ. ನಿಖರವಾಗಿ. ಈ ವ್ಯಾಖ್ಯಾನದ ಪ್ರಕಾರ ಯಾರು ಬೇಕಾದರೂ ತಮ್ಮ ಪ್ರಯತ್ನದಿಂದ ಈ ಸ್ಥಿತಿಯನ್ನು ತಲುಪಬಹುದು. ಈ ಇಡೀ ಚರ್ಚೆ ನಮ್ಮನ್ನು ಒಂದು ಆಳವಾದ ಆಲೋಚನೆಗೆ ಹಚ್ಚುತ್ತದೆ. ಈ ಮೂಲಗಳು ಬ್ರಾಹ್ಮಣ್ಯವನ್ನು ವಂಶಕ್ಕಿಂತ ಹೆಚ್ಚಾಗಿ ಗುಣ, ಜ್ಞಾನ ಮತ್ತು ಕರ್ತವ್ಯಗಳಿಂದ ವ್ಯಾಖ್ಯಾನಿಸುತ್ತವೆ. ಬಾಹ್ಯ ಗುರುತಿಗಿಂತ ಆಂತರಿಕ ಸಾಧನೆಗೆ ಹೆಚ್ಚು ಬೆಲೆ ಕೊಡುತ್ತವೆ. ಹೌದು. ಒಂದು ವೇಳೆ ಈ ತತ್ವವನ್ನು ನಾವು ಇಂದಿನ ಜಗತ್ತಿಗೆ ಅನ್ವಯಿಸಿದರೆ ಏನಾಗಬಹುದು ಅಂದರೆ, ಯಾವುದೇ ಪಾತ್ರವನ್ನು, ಜವಾಬ್ದಾರಿಯನ್ನು ಅವರ ಹಿನ್ನೆಲೆಯಿಂದಲ್ಲ, ಬದಲಾಗಿ ಅವರ ಜ್ಞಾನ ಮತ್ತು ಸಮಾಜಕ್ಕೆ ಅವರು ನೀಡುವ ಕೊಡುಗೆಯಿಂದ ಮಾತ್ರ ಅಳೆಯುವುದಾದರೆ ನಮ್ಮ ಸಮಾಜದ ದೃಷ್ಟಿಕೋನದಲ್ಲಿ ಎಂಥ ಬದಲಾವಣೆಗಳಾಗಬಹುದು? ಹೌದು. ಇದೊಂದು ನಾವು ಆಲೋಚಿಸಬೇಕಾದ ವಿಷಯ.